ಈ ನಡುವೆ ಪೊಲೀಸರು ಈಗಾಗಲೇ 3-4 ದಿನಗಳಿಂದ ಸತತವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ ಆರೋಪಿಗಳನ್ನು. ಆರೋಪಿಗಳು ಏನು ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ತನಕ ಅಂತ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆಯಾಗಿದೆ. ಪೊಲೀಸರ ಮುಂದೆ ಕ್ರೌರ್ಯವನ್ನ ಬಿಚ್ಚಿಟ್ಟಿದ್ದಾರೆ ಆರೋಪಿಗಳು. ಸ್ವಾಮಿಗೆ ಸಾಯೋ ಹಾಗೆ ಹೊಡೆದವರು ಯಾರ್ಯಾರು, ಈ ಬರ್ಬರ ಕೊಲೆ ಯಾರ್ಯಾರ ಪಾತ್ರ ಏನು, ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಎಲ್ಲರ ಹೇಳಿಕೆಯನ್ನು ದಾಖಲು ಮಾಡ್ಕೋತಾ ಇದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಆರೋಪಿಗಳ ಎಕ್ಸ್ಕ್ಲೂಸಿವ್ ಸ್ಟೇಟ್ಮೆಂಟ್ ಒಬ್ಬೊಬ್ಬರದ್ದೇ ಹೇಳ್ತಾ ಹೋಗ್ತೀವಿ. ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಮೊದಲನೇದಾಗಿ ಪವಿತ್ರ ಗೌಡ ಸ್ಟೇಟ್ಮೆಂಟ್ ನೋಡ್ಬೋಣ. ರೇಣುಕಾಸ್ವಾಮಿಯ ಅಶ್ಲೀಲ ಫೋಟೋ ಮೆಸೇಜನ್ನು ನಾನು ಪವನ್ಗೆ ಕಳಿಸಿದ್ದೆ. ಈ ರೇಣುಕಾಸ್ವಾಮಿ ಏನು ಇವರು ಕಳಿಸ್ತಾ ಇದ್ದ ಅದನ್ನು ಪವನ್ಗೆ ಕಳಿಸಿದ್ದೆ. ದರ್ಶನ್ಗೆ ಈ ವಿಚಾರ ಗೊತ್ತಾಗಬಾರ್ದು ಅಂತಲೂ ನಾನು ಹೇಳಿದ್ದೆ, ಹೇಳಬೇಡ ಅಂತ ಹೇಳಿದ್ದೆ. ದರ್ಶನ್ಗೆ ಗೊತ್ತಾದರೆ ಏನಾದರೂ ಅನಾಹುತ ಆಗಬಹುದು, ಹಾಗಾಗಿ ತೋರಿಸ್ಬೇಡ ಅಂದಿದ್ದೆ. ಮತ್ತು ಪವನ್ಗೆ ಯಾಕೆ ಕಳಿಸ್ಬೇಕಾಗಿತ್ತು? ಕೊಲೆ ಮಾಡ್ತಾರೆ ಅಂತ ಸಣ್ಣ ಕಲ್ಪನೆಯೂ ಕೂಡ ನನಗೆ ಇರಲಿಲ್ಲ ಅಂತ ಹೇಳ್ತಾರೆ ಅವರು. ಅಶ್ಲೀಲ ಮೆಸೇಜ್ ಮಾಡಿದ್ನಲ್ಲ ಅಂತ ನಾನು ಚಪ್ಪಲಿಯಲ್ಲಿ ಹೊಡೆದು ವಾಪಸ್ಸಾಗಿದ್ದೆ. ನೋಡಿ, ಒಪ್ಕೊಂಡಿದ್ದಾರೆ, ನಾನು ಚಪ್ಪಲಿನಲ್ಲಿ ಹೊಡೆದು ವಾಪಸ್ಸಾಗಿದ್ದೆ. ಕೊಲೆ ಮಾಡ್ತಾರೆ ಅಂದರೆ ನಾನೇ ಕಂಪ್ಲೇಂಟ್ ಕೊಟ್ಟು ಸರಿ ಮಾಡ್ಕೊಳ್ತಿದ್ದೆ. ಇದನ್ನು ಒಪ್ಪಕ್ಕಾಗಲ್ಲ. ನೀವು ಫಸ್ಟೇ ಈ ಕೆಲಸ ಮಾಡಬೇಕಾಗಿತ್ತು. ಚಪ್ಪಲಿಯಲ್ಲಿ ಹೊಡೆದೆ ಅಂದ್ರಲ್ಲ, ಅದು ಕೂಡ ತಪ್ಪಾಗುತ್ತೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಯಾರಿಗೂ ಇಲ್ಲ. ಇನ್ನು ದರ್ಶನ್ ಸ್ಟೇಟ್ಮೆಂಟ್, ಪವನ್ನಿಂದ ಪವಿತ್ರಾಗಿ ಅಶ್ಲೀಲ ಮೆಸೇಜ್ ಮಾಡಿರೋದು ನನಗೆ ಗೊತ್ತಾಯಿತು. ಪವನ್ನಿಂದ ರೇಣುಕಾಸ್ವಾಮಿಯನ್ನು ಕರೆತರುವಂತೆ ರಾಘವೇಂದ್ರನಿಗೆ ನಾನು ಸೂಚನೆಯನ್ನು ಕೊಟ್ಟೆ, ಕರ್ಕೊಂಬ ಅವನನ್ನು ಅಂತ. ಶನಿವಾರ ಸಂಜೆ ರೇಣುಕಾಸ್ವಾಮಿಯನ್ನು ನಾನು ಶೆಡ್ನಲ್ಲಿ ಭೇಟಿಯಾದೆ. ಒಪ್ಕೊಂಡಿದ್ದಾರೆ, ಶೆಡ್ನಲ್ಲಿ ಭೇಟಿಯಾದೆ. ಇನ್ನೊಂದು ಸಲ ಇಂಥ ಮೆಸೇಜ್ ಮಾಡಿದ್ರೆ ಸರಿ ಇರಲ್ಲ ಅಂತ ಅವನಿಗೆ ವಾರ್ನ್ ಮಾಡಿದೆ. ದುಡ್ಡು ಕೊಟ್ಟು ಊಟ ಮಾಡ್ಕೊಂಡು ಊರು ಹೋಗಿ ಸೇರ್ಕೋ ಅಂತ ಹೇಳಿಬಿಟ್ಟು ನಾನು ಅಲ್ಲಿಂದ ಹೊಟ್ಟೋದೆ. ನಾನು ಈ ಕೊಲೆ ಮಾಡಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ದರ್ಶನ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಿಷ್ಟು ಕೂಡ ದರ್ಶನ್ ಅವರ ಹೇಳಿಕೆ. ಇನ್ನು ಪವನ್ ಹೇಳಿಕೆ ನೋಡ್ಬೋಣ. ರೇಣುಕಾಸ್ವಾಮಿ ಪವಿತ್ರ ಅಕ್ಕನಿಗೆ ಅಶ್ಲೀಲ ಮೆಸೇಜನ್ನು ಮಾಡ್ತಾ ಇದ್ದ. ಅದು ಇವನಿಗೆ ಗೊತ್ತಾಗಿದೆ, ಯಾಕೆಂದರೆ ಇವನಿಗೆ ಕಳಿಸಿದ್ದು ಪವಿತ್ರ ಗೌಡ. ಇದು ಯಾರು ಪತ್ತೆ ಮಾಡು ಅಂತ ಅಕ್ಕ ನನಗೆ ಹೇಳಿದರು. ಯಾರು ನೋಡು ಇದು ಒಂಚೂರು ಪತ್ತೆ ಹಚ್ಚು ಅಂತ ನನಗೆ ಹೇಳಿದರು. ಪವಿತ್ರ ಹೆಸರಲ್ಲಿ ರೇಣುಕಾಸ್ವಾಮಿ ಜೊತೆ ಚಾಟ್ ಮಾಡ್ತಾ ನಾನು ನಂಬರನ್ನು ಪಡೆದೆ. ಅಂದರೆ ಪವಿತ್ರ ಅವ್ರ ಹೆಸರಿನಲ್ಲಿ ನಾನು ಚಾಟ್ ಮಾಡ್ತಾ ನಂಬರನ್ನು ಪಡ್ಕೊಂಡೆ. ನಾನು ಅಶ್ಲೀಲ ಮೆಸೇಜ್ ವಿಚಾರವನ್ನು ನಂತರ ದರ್ಶನ್ ಅವ್ರ ಗಮನಕ್ಕೂ ತಂದುಬಿಟ್ಟೆ. ಬಳಿಕ ರೇಣುಕಾಸ್ವಾಮಿಯನ್ನು ಕರೆಸಿ ಶೆಡ್ನಲ್ಲಿ ಎಲ್ಲರೂ ಸೇರಿ ಹೊಡೆದ್ವಿ ಅಂತ ಹೇಳ್ತಾರೆ. ರೇಣುಕಾಸ್ವಾಮಿಯನ್ನು ಕರೆಸಿ ಶೆಡ್ನಲ್ಲಿ ಎಲ್ಲರೂ ಸೇರಿ ಹೊಡೆದ್ವಿ. ಮೂರ್ಛೆ ಹೋಗಿರಬಹುದು ಅಂತ ಅಂದುಕೊಂಡಿದ್ವಿ, ಆದರೆ ಅವನು ಸತ್ತು ಹೋಗಿದ್ದ. ಮೂರ್ಛೆ ಹೋಗಿರ್ಬೋದು ಅಂತ ಅಂದ್ಕೊಂಡ್ವಿ, ಬಟ್ ಸತ್ತು ಹೋಗಿದ್ರು. ಭಯ ಹುಟ್ಟಿಸ್ಬೇಕು ಅಂತ ಇದ್ದದ್ದು, ಸಾಯಿಸುವ ಉದ್ದೇಶ ಇರಲಿಲ್ಲ ಅಂತ. ತಲೆಗೆ ಆ ಪರಿ ಹೊಡೆದ್ಬಿಟ್ಟು, ಮರ್ಮಾಂಗಕ್ಕೆ ಆ ಪರಿ ಹೊಡೆದ್ಬಿಟ್ಟು ನೀವು ಸಾಯಿಸೋ ಉದ್ದೇಶ ಇರಲಿಲ್ಲ ಅಂದರೆ ಒಪ್ಪಕ್ಕಾಗಲ್ಲ. ಇನ್ನು ರಾಘವೇಂದ್ರ, ಈತ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಲ್ಲ ಅವನು. ಚಿತ್ರದುರ್ಗ ತೂಗುದೀಪ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿದ್ದೇನೆ ನಾನು. ದರ್ಶನ್ ಸರ್ ಒಂದು ನಂಬರ್ ಕೊಟ್ಟು ಈತನನ್ನು ಪತ್ತೆ ಹಚ್ಚು ಅಂತ ನನಗೆ ಹೇಳಿದರು. ನಂಬರ್ ಸಿಕ್ಕಿದ್ರಿಂದ, ಅಂದರೆ ಅವ್ರು ಹೇಳ್ತಾರೆ ದರ್ಶನ್ ಸರೇ ನಂಗೆ ನಂಬರ್ ಕೊಟ್ಟರು, ಇವನು ಯಾರು ಏನು ಪತ್ತೆ ಹಚ್ಚು ಅಂತ ಹೇಳಿದರು. ನಂಬರ್ ಸಿಕ್ಕಿದ್ರಿಂದ ರೇಣುಕಾಸ್ವಾಮಿಯನ್ನು ನಾನು ಆರಾಮವಾಗಿ ಪತ್ತೆ ಮಾಡಿದ್ದೆ. ಅವನು ಯಾರು ಅಂತ ಭಾಳ ಅವನೇ ಗೊತ್ತಿರುತ್ತೆ. ರೇಣುಕಾಸ್ವಾಮಿಯನ್ನು 2 ದಿನ ನಾನು ವಾಚ್ ಮಾಡಿದೆ. ಆತ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಮಾಡಿ ನೋಡಿದೆ. ಫಾರ್ಮಸಿಗೆ ಬರೋ ವೇಳೆ ಮಾತನಾಡಬೇಕು ಅಂತ ಫಾರ್ಮಸಿಗೆ ಆತ ಬರಬೇಕಾದ್ರೆ ಬಾ ಮಾತಾಡಬೇಕು ಅಂತ ಕರ್ಕೊಂಡು ಬಂದೆ. ಶನಿವಾರ 3 ಗಂಟೆಗೆ ಪಟ್ಟಣಗೆರೆ ವಿನಯ್ ಶೆಡ್ಗೆ ಕರ್ಕೊಂಡು ಹೋದೆ. ಅಂದರೆ ಶನಿವಾರ 3 ಗಂಟೆಗೆ ಬೆಂಗಳೂರಿಗೆ ಬರ್ತಾರೆ, ಪಟ್ಟಣಗೆರೆಗೆ ಹೋಗ್ಬಿಟ್ಟು ಶೆಡ್ ಕರ್ಕೊಂಡು ಹೋಗ್ತಾರೆ. ಆಗಲೇ ಅಲ್ಲಿ ಸಾಕಷ್ಟು ಜನ ಇದ್ದರು. ರೇಣುಕಾಸ್ವಾಮಿಯನ್ನು ನೋಡ್ತಾ ಇದ್ದಂತೆ ಹಲ್ಲೆ ಮಾಡಿದ್ರು. ನನಗೆ ಅಲ್ಲಿ ತನಕ ಗೊತ್ತಿರಲಿಲ್ಲ, ಕರ್ಕೊಂಬ ಅಂದಿದ್ರು, ಕರ್ಕೊಂಡು ಬಂದೆ. ನಮ್ಮ ಬಾಸ್ ಹೆಂಡ್ತಿಗೆ ಮೆಸೇಜ್ ಮಾಡ್ತೀಯೇನೋ ಅಂತ ಸೇರಿ ಎಲ್ಲರೂ ಕೂಡ ಹೊಡೆದ್ವಿ ಅಂತ ಹೇಳ್ಕೊಂಡಿದ್ದಾನೆ. ರೇಣುಕಾಸ್ವಾಮಿ ಸತ್ತು ಹೋಗ್ತಾನೆ ಅಂತ ಅಂದುಕೊಂಡಿರಲಿಲ್ಲ. ಆದರೆ ಎಲ್ಲರೂ ಸೇರಿ ನೋಡೋದಕ್ಕೆ ರೇಣುಕಾಸ್ವಾಮಿ ಏನು ದೊಡ್ಡ ಬಾಡಿ ಬಿಲ್ಡರ್ ಅಲ್ಲ, ಪಾಪ ಒಂಥರ ಸಣ್ಣಕ್ಕಿರೋ ವ್ಯಕ್ತಿ. ಇಷ್ಟು ಜನ ಸೇರ್ಕೊಂಡು ಹೊಡೆದ್ರೆ ಬದುಕ್ತಾನ? ಸಾಧ್ಯನೇ ಇಲ್ಲ. ಇದು ರಾಘವೇಂದ್ರ ಹೇಳಿಕೆ. ಆದರೆ A5 ನಂದೀಶ್ ಹೇಳಿಕೆ, ಅಶ್ಲೀಲ ಮೆಸೇಜನ್ನು ಮಾಡ್ತಿರೋನ ಪತ್ತೆ ಮಾಡುವಂತೆ ಬಾಸ್ ನನಗೆ ಹೇಳಿದರು. ಹೀಗಾಗಿ ರಾಘವೇಂದ್ರ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇದ್ದೆ ನಾನು. ರಾಘವೇಂದ್ರಗೂ ಗೊತ್ತಿತ್ತು, ಕೋಆರ್ಡಿನೇಟ್ ಮಾಡ್ತಾ ಇದ್ದೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಕರೆತರುವಾಗ ನಾನು ಜೊತೆಯಲ್ಲಿದ್ದೆ. ಈತನು ಕೂಡ ಕಾರಲ್ಲಿ ಬಂದಿದ್ದಾನೆ. ಪಟ್ಟಣಗೆರೆಯ ವಿನಯ್ ಶೆಡ್ಗೆ ರೇಣುಕಾಸ್ವಾಮಿಯನ್ನು ಕರೆತರಲಾಯಿತು. ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದ್ವಿ.
ಅಲ್ಲಿದ್ದ ಹುಡುಗರು ರೇಣುಕಾಸ್ವಾಮಿಯನ್ನು ನೋಡ್ತಾ ಇದ್ದ ಹಾಗೆಯೇ ಹಲ್ಲೆ ನಡೆಸಿದ್ರು. ಬರ್ತಾ ಇದ್ದ ಹಾಗೆಯೇ ಕೈ ಬಾಯಿ ಮೈನಲ್ಲಿ ರೇಣುಕಾಸ್ವಾಮಿಗೆ ರಕ್ತ ಬಂತು. ಆ ಪರಿ ಹೊಡೆದ್ರು. ಸಂಜೆ 6:30 ಸುಮಾರಿಗೆ ರೇಣುಕಾಸ್ವಾಮಿ ಉಸಿರಾಡ್ತಿರಲಿಲ್ಲ, ಸಾವನ್ನಪ್ಪಿರಬಹುದು ಅಂತ ಅಲ್ಲಿದ್ದವರೆಲ್ಲ ಭಯಗೊಂಡವು ಅಂತ ಹೆಚ್ಚು ಕಡಿಮೆ ಎಲ್ಲರೂ ಒಂದೇ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲಿಗೆ ಇವರೆಲ್ಲರೂ ಕೂಡ ತಪ್ಪೊಪ್ಪಿಕೊಂಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಬಹಳ ಸುಲಭವಾಗಿ ಗೊತ್ತಾಗ್ತಾ ಇದೆ ತಪ್ಪೊಪ್ಪಿಕೊಂಡಿದ್ದಾರೆ ಆಲ್ಮೋಸ್ಟ್. ಈಗ ಯಾರ್ಯಾರ ಪಾತ್ರ ಏನು ಅಂತಕ್ಕಂಥದ್ದು ಪೊಲೀಸರಿಗೂ ಕೂಡ ಒಂದು ಹಂತಕ್ಕೆ ಕನ್ಫರ್ಮ್ ಆಗ್ತಾ ಇದೆ. ಪೊಲೀಸ್ ವಿಚಾರಣೆ ಸಂದರ್ಭದಲ್ಲಿ ಯಾವ ಯಾವ ಆರೋಪಿಗಳು ಏನೆಲ್ಲ ಮಾಹಿತಿಯನ್ನು ಪೊಲೀಸರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ವಿ. ಪ್ರಮುಖವಾಗಿ ಪವಿತ್ರ ಗೌಡ, ದರ್ಶನ್, ಪವನ್, ರಾಘವೇಂದ್ರ ಮತ್ತು ನಂದೀಶ್ ಏನೇನು ಸ್ಟೇಟ್ಮೆಂಟ್ ಅಂತ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದೇ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತಪ್ಪೊಪ್ಪಿಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೋತೀನಿ. ಮೂರ್ತಿ, ಈ 5 ಜನರ ಸ್ಟೇಟ್ಮೆಂಟನ್ನು ನೋಡ್ತಾ ಇದ್ದಂತೆ ನನಗನ್ಸಿದ್ದು ಇವರೆಲ್ಲ ತಪ್ಪೊಪ್ಪಿಕೊಂಡಿದ್ದಾರೆ ಅಂತ. ಅದರಲ್ಲಿ ದರ್ಶನ್ ಮಾತ್ರ ಕೊಲೆಗೂ ನನಗೂ ಸಂಬಂಧ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸೊ ಇದರ ಆಧಾರದ ಮೇಲೇ ಈಗ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತಾ ಹೇಗೆ? ಅರವಿಂದ, ಈವರೆಗೂ ಕೂಡ ಪೊಲೀಸರು ಎಲ್ಲ 13 ಆರೋಪಿಗಳ ಸ್ವಇಚ್ಛಾ ಹೇಳಿಕೆಯನ್ನು ದಾಖಲು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಮೊದಲಿಗೆ A1 ಆರೋಪಿ ಪ್ರಕರಣದಲ್ಲಿ ಪವಿತ್ರ ಗೌಡಳ ಸ್ವಇಚ್ಛಾ ಹೇಳಿಕೆಯಲ್ಲಿ ಆಕೆ ನನಗೆ ಈತ ರೇಣುಕಾಸ್ವಾಮಿ ಅಶ್ಲೀಲವಾಗಿ ಮೆಸೇಜನ್ನು ಮಾಡ್ತಿದ್ದ, ಹೀಗಾಗಿ ಆತನನ್ನು ಕರೆತಂದು ಆತನಿಗೆ ವಿಚಾರಣೆಯನ್ನು ಮಾಡಿ ಆತನಿಗೆ ಹೇಳಿ ಬುದ್ಧಿ ಹೇಳಿ ಅನ್ನೋ ನಿಟ್ಟಿನಲ್ಲಿ ನಾನು ಪವನ್ಗೆ ಹೇಳಿದ್ದೆ. ಆದರೆ ಪವನ್ಗೆ ನಾನು ಇನ್ನೊಂದು ವಿಚಾರವನ್ನು ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಈ ವಿಚಾರವನ್ನು ದರ್ಶನ್ಗೆ ಹೇಳಬೇಡ ಅಂತೇಳಿ. ಹೀಗಾಗುತ್ತೆ ಅಂತೇಳಿ ಗೊತ್ತಿದ್ರೆ ನಾನು ದರ್ಶನ್ಗೆ ವಿಚಾರನೆ ಹೇಳ್ತಿರ್ಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಆಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಪ್ರಕರಣದ A2 ಆರೋಪಿ ದರ್ಶನ್ ಕೂಡ ಇದಕ್ಕೂ ನನಗೆ ಸಂಬಂಧ ಇಲ್ಲ, ನಾನು ಆತನನ್ನು ಕರೆಸಿದ ನಿಜ, ಶೆಡ್ಗೂ ಕೂಡ ಹೋಗಿದ್ದೆ, ಆದರೆ ನಾನು ಆತನಿಗೆ ಕಾಸು ಕೊಟ್ಟು ಹಣ ಕೊಟ್ಟು ವಾರ್ನ್ ಮಾಡಿ ಕಳಿಸ್ಬಿಟ್ಟೆ. ನಾನು ಈ ರೀತಿಯಾಗಿ ನೆಕ್ಸ್ಟ್ ಮಾಡಿದ್ರೆ ಸರಿ ಇರಲ್ಲ ಅಂತೇಳಿ ಹೇಳಿದ್ದೆ ಅಷ್ಟೇ, ನಾನು ಆತನ ಮೇಲೆ ಹಲ್ಲೆ ನಡೆಸಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಪ್ರಕರಣದಲ್ಲಿ A3, A4, A5 ಆರೋಪಿ ಏನಿದ್ದಾರೆ ಅದು ಪವನ್ ಇರ್ಬೋದು, ಅದ್ರ ಜೊತೆಗೆ ಚಿತ್ರದುರ್ಗದಿಂದ ಕರ್ತಂದಂತಹ ರಾಘವೇಂದ್ರ ಇರ್ಬೋದು, ಮತ್ತೊಬ್ಬಾತ A5 ನಂದೀಶ್ ಇರ್ಬೋದು, ಆ ನಂತರ ಎಲ್ಲ ಹಲ್ಲೆ ನಡೆಸಿದಂತಹ ಆರೋಪಿಗಳಿರ್ಬೋದು. ಈ ಎಲ್ಲರೂ ಕೂಡ ಒಂದಷ್ಟು ಪುಷ್ಟಿಗಳನ್ನು ನೀಡ್ತಿದೆ ಇವರ ಹೇಳಿಕೆಗಳು. ಹೌದು, ದರ್ಶನ್ ಕರ್ಕೊಂಬನ್ನಿ ಅಂತ ಹೇಳಿದಕ್ಕೆ ನಾವು ಕರ್ಕೊಂಬಂದಿದ್ದು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಹಲ್ಲೆ ನಡೆಸಿದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ದರ್ಶನ್ ಮತ್ತೆ ಪವಿತ್ರ ಗೌಡ ಹಲ್ಲೆ ನಡೆಸಿದ್ರ ಬಗ್ಗೆಯೂ ಕೂಡ ಈ ಆರೋಪಿಗಳು ಸ್ಟೇಟ್ಮೆಂಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಹೀಗಾಗಿ ಪ್ರಕರಣದಲ್ಲಿ ಇವರ ಹೇಳಿಕೆಗಳಲ್ಲಿ ಗೊತ್ತಾಗ್ತಿದೆ ಇವರ ರೋಲ್ ಏನಿದೆ, ಎಷ್ಟರ ಮಟ್ಟಿಗೆ ಇದೆ ಅಂತೇಳಿ. ಹೀಗಾಗಿ ಈ ಎಲ್ಲ ಸ್ವಇಚ್ಛಾ ಹೇಳಿಕೆಗಳನ್ನ ಇವತ್ತು ದಾಖಲು ಮಾಡಿಕೊಳ್ಳಲಾಗಿದೆ. ಮತ್ತೆ ಇವರ ಮೊಬೈಲ್ ಎಕ್ಸ್ಟ್ರಾಕ್ಟ್ಗೆ ಅಂತೇಳಿ ಇವತ್ತು FSLಗೆ ಮೊಬೈಲ್ಗಳನ್ನು ಕಳಿಸಲಾಗಿತ್ತು. ಅದರ ರಿಪೋರ್ಟ್ ಇವತ್ತು ಬರಬಹುದು. ಮತ್ತೆ ಎಲ್ಲ ಆರೋಪಿಗಳನ್ನ ಮುಖಾಮುಖಿ ಕೂರಿಸಿ ವಿಚಾರಣೆಯನ್ನ ಮಾಡೋದಕ್ಕೆ ಇವತ್ತು ಸಿದ್ಧತೆಗಳನ್ನ ಸಹ ಮಾಡ್ಕೊಳ್ತಿದ್ದಾರೆ. ಓಕೆ ಮೂರ್ತಿ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದಿಷ್ಟು ಕೂಡ ಪ್ರತಿಯೊಬ್ಬರ ಸ್ವಇಚ್ಛಾ ಹೇಳಿಕೆಗಳ ವಿಚಾರ. ಕೆಲವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಹೊಡೆದಿದ್ದೀವಿ ಅಂತ. ಬಟ್ ಎಲ್ಲರೂ ಹೇಳಿರೋದು ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ, ಹೊಡೆದು ಬುದ್ಧಿ ಕಲಿಸ್ಬೇಕು ಅಂದ್ಕೊಂಡ್ವಿ, ಸತ್ತು ಹೋದ ಅಂತ ಹೇಳಿದ್ದಾರೆ.